ನಮಸ್ಕಾರ ಸ್ನೇಹಿತರೆ, ನಾನು ಸಂಧ್ಯಾ. ಹಾಗೆ ನೀವು ನೋಡ್ತಾ ಇದ್ದೀರಾ ನನ್ನ ಚಾನಲ್ ಶಾರದಾ ಟೈಲರಿಂಗ್ ಕ್ಲಾಸಸ್. ನಾವು ಲಾಸ್ಟ್ ವಿಡಿಯೋದಲ್ಲಿ ಏನು ಕಲ್ತಿದ್ದೀವಿ ಅಂತಂದರೆ, ಎದೆ ಸುತ್ತಳತೆಯ ಪ್ರಕಾರ ಎಷ್ಟು ಸೆಂಟಿಮೀಟ್ರ್ ಲೈನಿಂಗ್ ಬಟ್ಟೆ ಹಾಗೂ ಎಷ್ಟು ಸೆಂಟಿಮೀಟ್ರ್ ಬ್ಲೌಸ್ ಪೀಸನ್ನು ಇಟ್ಕೊಂಡು ನಾವು ಬ್ಲೌಸನ್ನು ಸ್ಟಿಚ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಟ್ಟಿದ್ದೀನಿ. ನಾನು ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ, ರೆಡಿ ಬ್ಲೌಸ್ ಇಟ್ಕೊಂಡು ಹೇಗೆ ಮೆಜರ್ಮೆಂಟನ್ನು ತಗೋಬೇಕು ಅನ್ನೋದು. ಅಂದರೆ ನಾವು ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕಂತಂದರೆ ನಮಗೆ ಏನೇನು ಮೆಜರ್ಮೆಂಟ್ ಅವಶ್ಯಕತೆ ಇದೆ, ಹಾಗೆ ಬ್ಲೌಸ್ ಇಟ್ಕೊಂಡು ಹೇಗೆ ನಾವು ಮೆಜರ್ಮೆಂಟ್ ತಗೋಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಡಿಟೇಲ್ ಆಗಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಹೋಗೋಣ. ನಮಸ್ಕಾರ ಸ್ನೇಹಿತರೆ, ನೋಡಿ ನಾನಿಲ್ಲಿ ಒಂದು ರೆಡಿ ಬ್ಲೌಸನ್ನು ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಮೆಜರ್ಮೆಂಟಿಗೆ ಏನೇನು ಬೇಕಾಗುತ್ತೆ, ನಮಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕಂತಂದರೆ ನಾವು ಬ್ಲೌಸಿನ ಯಾವ್ಯಾವ ಮೆಜರ್ಮೆಂಟನ್ನು ತಗೋಬೇಕು ಅನ್ನೋದನ್ನು ನಾನಿಲ್ಲಿ ನೋಟ್ ಮಾಡಿದ್ದೀನಿ. ಮೊದಲಿಗೆ ನೋಡಿ, ಬ್ಲೌಸ್ ಲೆಂತ್, ಚೆಸ್ಟ್, ಆರ್ಮೋಲ್, ಶೋಲ್ಡರ್, ಫ್ರಂಟ್ ನೆಕ್, ಬ್ಯಾಕ್ ನೆಕ್, ಬಸ್ಟ್ ಪಾಯಿಂಟ್, ವೇಸ್ಟ್, ಸ್ಲೀವ್ ಲೆಂತ್, ಸ್ಲೀವ್ ರೌಂಡ್, ಹೀಗೆ ನಮಗೆ 10 ಮೆಜರ್ಮೆಂಟ್ ನಮ್ಮ ಅವಶ್ಯಕತೆ ಇರುತ್ತೆ ಒಂದು ಬ್ಲೌಸ್ ರೆಡಿ ಆಗಬೇಕು ಅಂತಂದರೆ. ನೋಡಿ, ಮೊದಲದಾಗಿ ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ ಹೇಗೆ ರೆಡಿ ಬ್ಲೌಸಿನ ಮೆಜರ್ಮೆಂಟನ್ನು ತಗೊಳ್ಳೋದು ಅಂತ. ಓಕೆನಾ? ನೋಡ್ಕೊಳ್ಳಿ ಕರೆಕ್ಟಾಗಿ. ಫಸ್ಟಿಗೆ ಬಂದುಬಿಟ್ಟು ಬ್ಲೌಸ್ ಲೆಂತ್. ನೀವು ಫಸ್ಟಿಗೆ ಏನು ಮಾಡಬೇಕು ಅಂತಂದರೆ, ಫಸ್ಟಿಗೆ ನೀವು ಅಳತೆ ಕರೆಕ್ಟ್ ಇರೋ ಬ್ಲೌಸನ್ನು ತೆಗೆದುಕೊಳ್ಬೇಕು. ಅಂದರೆ ಕರೆಕ್ಟ್ ಮೆಜರ್ಮೆಂಟ್ ಇರೋ ಬ್ಲೌಸನ್ನು ನೀವು ತೊಗೊಂಡು ಬ್ಲೌಸ್ ಸ್ಟಿಚ್ ಮಾಡ್ತೀರಿ ಅಂತಂದರೆ ತುಂಬ ನೀಟಾಗಿ ನಿಮ್ಮ ಬ್ಲೌಸು ರೆಡಿ ಆಗುತ್ತೆ. ಅಂದರೆ ಬಿಗ್ನರ್ಸ್ ಇದ್ದಾಗ ನಿಮಗೆ ಆಮೇಲೆ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಸ್ವಲ್ಪ ಅಳತೆ ಹೆಚ್ಚು ಕಮ್ಮಿ ಇದ್ದಾಗ ಕರೆಕ್ಟಾಗಿ ಹೇಗೆ ತೊಗೋಬೇಕು ಅನ್ನೋದನ್ನೆಲ್ಲ ನಾನು ಹೋಗ್ತಾ ಮುಂದಿನ ಕ್ಲಾಸಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಇವತ್ತಿನ ಕ್ಲಾಸಸ್ಸಲ್ಲಿ ನೋಡೋಣ. ಫಸ್ಟಿಗೆ ನಮ್ಮ ಬ್ಲೌಸ್ ಲೆಂತನ್ನು ನಾವು ಹೇಗೆ ಮೆಜರ್ಮೆಂಟ್ ತೊಗೋಬೇಕು ಅಂತಂದರೆ, ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ, ಹಿಂಭಾಗದ್ದು ಮತ್ತು ಮುಂಭಾಗದ ಪಾರ್ಟನ್ನು ಜಾಯಿಂಟ್ ಅಟ್ಯಾಚ್ ಮಾಡಿರೋದು, ಸ್ಟಿಚ್ ಹಾಕಿರೋದು ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿಂದ ನೀವೇನು ಮಾಡಬೇಕು ನೋಡ್ಕೊಳ್ಳಿ ಕರೆಕ್ಟಾಗಿ. ಹೀಗೆ ಇಟ್ಕೊಳ್ಳಿ ನೀಟಾಗಿ. ಇಲ್ಲಾಂದರೆ ನೀವು ಐರನ್ ಮಾಡಿ ಇಟ್ಕೊಂಡ್ಬಿಡಿ. ಮುದ್ದೆ ಆಗಿದ್ದರೆ ನಿಮಗೆ ಬಿಗಿನರ್ಸ್ ಇದ್ದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಮೆಜರ್ಮೆಂಟ್ ತೊಗೋಬೇಕಂದ್ರೆ. ತೊಗೊಳ್ಳುವಾಗ ನೋಡಿ, ಇಲ್ಲಿ ಹೇಳಿದ್ನಲ್ವ, ಈ ಅಟ್ಯಾಚ್ ಪಾಯಿಂಟಿಂದ ಟೇಪನ್ನು ಹೀಗೆ ಇಟ್ಕೊಳ್ಳಿ, ಸ್ವಲ್ಪ ಎಳ್ಕೊಳ್ಳಿ ಹೀಗೆ. ಯಾಕಂದರೆ ಇದು ಸ್ವಲ್ಪ ಹೀಗೆ ಸಿಕ್ಕಾಗಿ ಮೇಲ್ಗಡೆ ಹೋಗಿರುತ್ತೆ ಬ್ಲೌಸು, ತುಂಬ ಎಳಿಬೇಡಿ. ನೋಡಿ ಎಷ್ಟಿದೆ, ನಂದು 13.5 ಇದೆ. ಕಾಣಿಸ್ತಾ ಇದೆಯಾ ನಿಮಗೆ? 13.5 ಇದೆ. ಇದನ್ನು ನಾವು ಫಸ್ಟು ಬ್ಲೌಸ್ ಲೆಂತ್ ಬರ್ಕೊಳ್ಳೋಣ. ಹದಿಮೂರುವರೆ ಇಂಚು. ನೆಕ್ಸ್ಟ್ ಏನು ಬೇಕಂತಂದರೆ ನಮಗೆ ಚೆಸ್ಟ್ ಬೇಕು. ಚೆಸ್ಟನ್ನು ಹೆಂಗೆ ಕಂಡು ಹಿಡಿಯೋದು ಅಂತಂದರೆ, ಈಸಿ ಮೆಥಡ್ ಹೇಳ್ಕೊಡ್ತೀನಿ ನಿಮಗೆ. ಈ ಬ್ಲೌಸನ್ನು ಹೀಗಿಟ್ಕೊಳ್ಳಿ. ಅಂದರೆ 4 ಭಾಗ ಆಯಿತು. ಈಗ 1 2 3 4. ಈಗ 4ನೇ ಭಾಗವನ್ನು ನಾವು ಹೀಗೆ ತೆಗಿಬೇಕು. ನಾವು ಹೀಗೆ ತೆಗಿತೀರಾ, ಇದನ್ನು ಕರೆಕ್ಟಾಗಿ ಜೋಡಿಸಿಟ್ಕೊಳ್ಬೇಕು. ಫಸ್ಟಿಗೆ ಹಿಂದೆ ಮುಂದೆ ಆಯ್ತಂದರೆ ತಪ್ಪೋಗ್ಬಿಡುತ್ತೆ. ನೋಡಿ, ಈ ಸ್ಟಿಚ್ಚು ನೋಡಿ ಕರೆಕ್ಟಾಗಿ ಇಲ್ಲೇ ಬರಬೇಕು. ಹೀಗೆ ಬರೋ ಹಾಗೆ ಈಗ ನೀಟಾಗಿ ಇಟ್ಕೊಳ್ಳಿ. ನೋಡಿ, ಟೇಪನ್ನು ಆರ್ಮೋಲ್ ಪಾಯಿಂಟ್, ಈಗ ಸ್ಟಿಚ್ ಹಾಕಿರೋ ಆರ್ಮೋಲ್ ಪಾಯಿಂಟಿಂದ ಹೀಗೆ ಇಟ್ಕೊಳ್ಳಿ. ಇಷ್ಟೇ, ಮೇಲೆ ಹೀಗೆ ಇಟ್ಕೊಳ್ಳೋದು. ಹೀಗೆ ಮಾಡಲಿಕ್ಕಿಲ್ಲ. ಟೇಪು ಸ್ವಲ್ಪ ಈ ಪಾಯಿಂಟಿಂದ ಸ್ವಲ್ಪ ಕ್ರಾಸಲ್ಲಿ, ಹೀಗೆ ಸ್ವಲ್ಪ ಕ್ರಾಸ್ ಬರಲಿ, ಹೀಗೆ ಇಟ್ಕೊಳ್ಳಿ. ಎಷ್ಟು ಬಂತು ನಂದು? ಒಂದೊಮ್ಮೆ ನಿಮಗೆ ಕನ್ಫ್ಯೂಸ್ ಆಗ್ತಿದೆ ಅಂತಂದರೆ ನೀವು ಏನು ಮಾಡಿ ಅಂತಂದರೆ, ಒಂದು ಸ್ಕೇಲನ್ನು ಇಟ್ಕೊಳ್ಳಿ. ಅಲ್ಲಿ ಸೈಡಿಗೆ ಸ್ಕೇಲ್ ಇಟ್ಕೊಂಡು ಟೇಪನ್ನು ಆರ್ಮೋಲ್ ಪಾಯಿಂಟಿಂದ ಸ್ಕೇಲ್ ಹತ್ರ ಎಳ್ಕೊಳ್ಳಿ. ಎಷ್ಟಾಗುತ್ತೆ ನಿಮ್ಮದು ಹುಕ್ಪಟ್ಟಿ ಕಾಜುಪಟ್ಟಿ ಎಂಡಿರೋ ಹತ್ರ? 8.5 ಬರ್ತಾ ಇದೆ ನೋಡಿ. ಈಗ 8.5 ಬಂತು ನಂದು.
8.5 ಅಂತಂದರೆ ನಂದು ಚೆಸ್ಟ್ ಎಷ್ಟಿದೆ 34 ಇಂಚಿದೆ. 34 ಇಂಚಲ್ಲಿ ಇದು 1ನೇ ಭಾಗ. ಇದು ನಮಗೆ 4 ಭಾಗ ಮಾಡಿದರೆ 8.5 ಬರುತ್ತೆ. 8.5 8.5 8.5 8.5 ಅಷ್ಟು ಟೋಟಲ್ ಎಷ್ಟಾಗುತ್ತೆ? 34 ಇಂಚ್ ಆಗುತ್ತೆ. ಆರ್ಮ್ ಹೋಲ್ ಕಂಡುಹಿಡಿಯೋದು ಹೇಗೆ ಅಂತ. ಆರ್ಮ್ ಹೋಲ್ ಮೆಜರ್ಮೆಂಟ್ ನೀವು ಹೇಗೆ ತಗೋಬೇಕು ಅಂತಂದರೆ, ಬ್ಲೌಸನ್ನು ಹೀಗೆ ನೀಟಾಗಿ ಇಟ್ಕೊಳ್ಳಿ. ಆರ್ಮ್ ಹೋಲ್ ಯಾವುದಕ್ಕೆ ಹೇಳ್ತೀವಿ ಅಂತಂದರೆ, ಇದು ನಮ್ಮದು ಆರ್ಮ್ ಹೋಲ್. ಇದು ಅಂದರೆ ಸ್ಲೀವನ್ನು ಅಟ್ಯಾಚ್ ಮಾಡಿರ್ತೀವಲ್ಲ, ಇದೇನು ಬಂತು ನಮ್ಮದು ಆರ್ಮ್ ಹೋಲ್. ಅದನ್ನು ಹೇಗೆ ಕಂಡುಹಿಡಿಯೋದು ಅಂತಂದರೆ, ನೋಡಿ, ಶೋಲ್ಡರ್ ಅಟ್ಯಾಚ್ ಮಾಡಿರೋ ಪಾಯಿಂಟಿಂದ ನಿಧಾನಕ್ಕೆ ಹೀಗೆ ಟೇಪನ್ನು ಹೀಗೆ ಇಟ್ಕೊಳ್ಳಿ. ನಮ್ದು ಎಷ್ಟು ಬಂತು? 7.25 ಇಂಚು ಬಂತು. ಇಲ್ಲಿ ಆರ್ಮ್ ಹೋಲ್ ಎಷ್ಟು ಬಂತು ನಮ್ಮದು? 7.25. ಆಯಿತಾ? ನೆಕ್ಸ್ಟ್ ಬರುತ್ತೆ ಶೋಲ್ಡರ್. ಶೋಲ್ಡರ್ ನಮ್ದು ಎಷ್ಟಿದೆ ನೋಡಿ, ಇಲ್ಲಿ 2.5 ಇಂಚಿದೆ. ಶೋಲ್ಡರ್ ಎಷ್ಟು ಬಂತು? ಎಲ್ಲಿಂದ ಹಿಡಿಬೇಕಂತಂದರೆ ನೋಡಿ, ಈ ಪಾಯಿಂಟಿಂದ, ಸ್ಲೀವ್ ಅಟ್ಯಾಚ್ ಮಾಡಿರೋ ಪಾಯಿಂಟಿಂದ ಇಲ್ಲಿಗೆ ಕರೆಕ್ಟಾಗಿ ಎಷ್ಟು ಬಂತು? 2.5 ಇಂಚು ಇದೆ. ಕಾಣಿಸ್ತಾ ಇದೆಯಾ? 2.5 ಇಂಚು ನಮ್ಮದು ಶೋಲ್ಡರ್. ಆಮೇಲೆ ಬರುತ್ತೆ ಫ್ರಂಟ್ ನೆಕ್. ಫ್ರಂಟ್ ನೆಕ್ದು ನೋಡಿ ಹೇಗೆ ಈಸಿಯಾಗಿ ಟೇಪನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ ನೀವು. ಹೇಗೆ ಅಂತ ಹೀಗೆ ಇಟ್ಕೊಳ್ಳಿ. ಈ ಅಟ್ಯಾಚ್ ಪಾಯಿಂಟಿಂದ ನೋಡಿ ಟೇಪನ್ನು ಹೀಗೆ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಈಸಿಯಾಗಿ ಏನು ಮಾಡಿ, ಹೀಗೆ ಮಾಡಿ. ಎಲ್ಲಿಗೆ ಬರುತ್ತೆ? 7 ಇಂಚಿದೆ ನಂದು ಫ್ರಂಟ್ ನೆಕ್. ಡೀಪ್ ಎಷ್ಟಿದೆ ಅಂತಂದರೆ ನನಗೆ ನಂದು 7 ಇಂಚು ಬರುತ್ತೆ. ನೆಕ್ಸ್ಟು ಬ್ಯಾಕ್ ಡೀಪ್ ನೋಡಬೇಕೀಗ. ಪ್ರತಿ ಸಲ ನೀವು ಅಳತೆ ತೊಗೊಳ್ಳುವಾಗ ನೀವು ಬ್ಲೌಸನ್ನು ನೀಟಾಗಿ ಇಟ್ಕೊಳ್ಳಿ. ಯಾಕಂದರೆ ಮುದ್ದೆ ಆಗಿಬಿಡ್ತು ಅಂದರೆ ನಿಮ್ಮದೇ ಅಳತೆ ತಪ್ಪೋಗ್ಬಿಡುತ್ತೆ. ನೋಡಿ, ಈಗಲೂ ಅಷ್ಟೇ, ಇಲ್ಲಿ ಅಟ್ಯಾಚ್ ಮಾಡಿರೋ ಪಾಯಿಂಟಿಂದ ಟೇಪನ್ನು ಹೀಗೆ ಇಟ್ಕೊಂಡು ನೋಡಿ, ಎಲ್ಲಿಗೆ ಬೇಕು ನನಗೆ? ಇಲ್ಲಿಗೆ ಬೇಕಲ್ವಾ? 10 ಇಂಚಿದೆ ನಂದು ಡೀಪ್ ಬ್ಯಾಕ್ ನೆಕ್ಕು 10 ಇಂಚು ಇದೆ. ಆಮೇಲೆ ಬಸ್ಟ್ ಪಾಯಿಂಟ್ ಅಂದರೆ ಯಾವುದು? ನಮ್ಮದು ಸೆಂಟರ್ ಡಾಟ್ ಬರುತ್ತಲ್ವಾ, ಟಕ್ಸ್ ಅಂತೀವಲ್ಲ ನಾವು, ಸೆಂಟರ್ ಟಕ್ಸ್, ಮೇನ್ ಟಕ್ಸ್ ಇದು. ಇದ್ರದ್ದು ಈ ಎಂಡ್ ಪಾಯಿಂಟ್, ಇದಕ್ಕೆ ನಾವು ಬಸ್ಟ್ ಪಾಯಿಂಟ್ ಅಂತ ಹೇಳ್ತೀವಿ. ಯಾವುದು ನೋಡಿ, ಇದು ನಮ್ಮದು ಸೆಂಟರ್ ಟಕ್ಸ್. ಇದ್ರದ್ದು ಮೇನ್ ಪಾಯಿಂಟ್, ಇದಕ್ಕೆ ನಾವು ಬಸ್ಟ್ ಪಾಯಿಂಟ್ ಅಂತ ಹೇಳ್ತೀವಿ. ಆದರೆ ಇದು ಬಸ್ಟ್ ಪಾಯಿಂಟನ್ನು ಹೇಗೆ ಅಳತೆ ತಗೊಳ್ಳೋದು ಅಂತಂದರೆ ನೋಡಿ ಹೇಗೆ ತಗೊಳ್ಳೋದು ಅಂತ. ಇಲ್ಲಿಂದ ಟೇಪ್ ಹಿಡ್ಕೊಳ್ಳಿ ಕರೆಕ್ಟಾಗಿ. ನೋಡಿ, ಹತ್ತು ಇಂಚಿಗಿದೆ ನಂದು ಬಸ್ಟ್ ಪಾಯಿಂಟ್. ಎಲ್ಲಿಗೆ ಬರುತ್ತೆ ಅಂತಂದರೆ 10 ಇಂಚಿಗಿದೆ. ಆಮೇಲೆ ನೆಕ್ಸ್ಟ್ ನೋಡಿ, ವೆಸ್ಟ್ ಅಂತಂದರೆ ಏನು ಅಂತಂದರೆ ಸೊಂಟದ ಸುತ್ತಳತೆ. ನಾನು ಸೊಂಟದ ಸುತ್ತಳತೆ ನೋಡಿ, ಇಲ್ಲಿ ಕಾಜು ಪಟ್ಟಿ ಇದೆ, ಇದು ಉಕ್ಕು ಪಟ್ಟಿ ಇದೆ. ಸೊಂಟದ ಸುತ್ತಳತೆಯನ್ನು ಕಂಡುಹಿಡಿಯೋದು ಹೇಗಂತಂದರೆ ನೋಡಿ, ಫಸ್ಟಿಗೆ ನಾನಿಲ್ಲಿ ಉಕ್ಕು ಪಟ್ಟಿಯನ್ನು ಕೂಡ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಕರೆಕ್ಟಾಗಿ ಎಳ್ಕೊಂಡು ನಿಧಾನಕ್ಕೆ ಹೀಗೆ ಎಳ್ಕೊತಾ ಹೋಗಿ ಬ್ಲೌಸನ್ನು. ನೋಡಿ, ನಂದಿಲ್ಲಿ ಕಾಜು ಪಟ್ಟಿವರೆಗೂ, ನಾನು ಕಾಜು ಪಟ್ಟಿ ಇಲ್ಲಿ ಕನ್ಸಿಡರ್ ಮಾಡ್ತಾ ಇಲ್ಲ. ಯಾಕಂದರೆ ನಾವು ಇದನ್ನು ಎಕ್ಸ್ಟ್ರಾ ಜಾಯಿಂಟ್ ಮಾಡಿರ್ತೀವಿ, ಹಾಗಾಗಿ ಇದನ್ನು ನಾನಿಲ್ಲಿ ಕನ್ಸಿಡರ್ ಮಾಡ್ತಾ ಇಲ್ಲ. ಹಾಗಾಗಿ ನಂದು ವೇಸ್ಟ್ ಎಷ್ಟು ಬರ್ತಾ ಇದೆ ಅಂತಂದರೆ 28.5 ಇಂಚು ಬರ್ತಾ ಇದೆ. ಆಮೇಲೆ ಬೇಕಾಗಿರೋದು ನಮಗೆ ಸ್ಲೀವ್ ಲೆಂತ್ ಮತ್ತು ಸ್ಲೀವ್ ರೌಂಡ್. ಈಗ ಫಸ್ಟಿಗೆ ನಾವು ಸ್ಲೀವ್ ಲೆಂತ್ ನೋಡಿ, ಇಲ್ಲಿ ಸ್ಲೀವ್ ಅಟ್ಯಾಚ್ ಮಾಡಿರೋ ಪಾಯಿಂಟಿಂದ, ಶೋಲ್ಡರ್ ಪಾಯಿಂಟಿಂದ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟೇ, 4 ಇಂಚಿಗೆ ಬೇಕಾದ್ರೆ ಇಟ್ಕೋಬೋದು, 5 ಇಂಚಿಗೆ, 6 ಇಂಚಿಗೆ, ಹೀಗೆ. ನಂದು ಎಷ್ಟಿದೆ ಅಂತಂದರೆ ಒಂದು 11.5 ಇಂಚಿದೆ. 11.5 ಇಂಚು ಯಾವುದು? ಸ್ಲೀವ್ ಲೆಂತ್. ಕೈ ತೋಳಿನ ಉದ್ದ ನಂದು 11.5. ಕೈ ತೋಳಿನ ಸುತ್ತಳತೆ ಎಷ್ಟು? ಈಸಿ. ಇಲ್ಲಿ ನಿಮ್ದು 11.5, ನಂದು ಇಲ್ಲಿ ಬಂತು ಅಂತಂದರೆ ಕೈ ತೋಳಿನ ಸುತ್ತಳತೆ ಇಲ್ಲಿ ಈಸಿಯಾಗಿ
ನೋಡ್ಕೋಬೋದು. 4:45 ಬರ್ತಾ ಇದೆ ನಂದು. 4:45. ನೋಡಿ, ಇವಾಗ ನಮಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕಂತಂದರೆ ಯಾವ್ಯಾವ ಮೆಜರ್ಮೆಂಟನ್ನು ಹೇಗೆ ತೊಗೊಳ್ಬೇಕು ಅನ್ನೋದು ಗೊತ್ತಾಯಿತು. ಹಾಗೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಏನು ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ, ಬ್ಲೌಸ್ ಲೆಂತ್ ಈಗ 13.5 ಇಂಚು ಇದೆ ನಮ್ಮದು. ಅದಕ್ಕೆ ನಾವು ಎಷ್ಟನ್ನು ಸೇರಿಸ್ಬೇಕು. ಈಗ ನಿಮ್ದು ಎಷ್ಟೇ ಇರಲಿ, 13 ಇರಲಿ, 14 ಇರಲಿ, 15 ಇರಲಿ, ಅದಕ್ಕೆ ನಾನು ಎಷ್ಟು ಇಂಚನ್ನು ಆ್ಯಡ್ ಮಾಡಿ ಮಾರ್ಕ್ ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಹಾಗೆ ಚೆಸ್ಟ್ ಕೂಡ ಈಗ 8.5 ಇದೆ ನಂದು, 34 ಇಂಚು. ನಿಮ್ಮದು 32 ಇತ್ತು ಅಂತಂದರೆ ಆವಾಗ ಎಷ್ಟು ಆ್ಯಡ್ ಮಾಡಬೇಕು, ಹಾಗೆ ಬ್ಯಾಕ್ ನೆಕ್ಕು, ಫ್ರಂಟ್ ನೆಕ್ಕು ಅದನ್ನೆಲ್ಲ ಎಷ್ಟು ಇಂಚು ಹೆಚ್ಚಿಗೆ ಹಾಕಬೇಕು ಇಲ್ಲ ಕಡಿಮೆ ಹಾಕ್ಕೊಂಡು ನಾವು ಮಾರ್ಕ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಹಾಗೆ ನಾನು ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್, ಎಲ್ಲರಿಗೂ ಶುಭ ದಿನ.